ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರುಚಿಯಾದ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ನೋಡ್ರಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಟೊಮೆಟೊ, ಕ್ಲೀನ್ ಮಾಡಿ ತೊಳೆದಿಟ್ಟಿರೋಂಥ ಬದನೆಕಾಯಿ ಹೋಳುಗಳು. ಹೌದಾ, ಇವನ್ನ ಮೊದಲೇ ತೊಳೆದು ಚೆನ್ನಾಗಿ ನೀರಲ್ಲಿ ನೆನೆಸಿಡಬೇಕು, ಅಂದರೆ ಕಪ್ಪಾಗೋದಿಲ್ಲ. ಆಯಿತಾ? ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇದೇ ರೀತಿ ಹೊಸ ರುಚಿಕರವಾದ ಅಡುಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈಗ ನೋಡಿ, ಶುರು ಮಾಡೋಣ. ಮೊದಲು ಬಾಳ್ಗೆನ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಡಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಲಿ. ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಹಾಕಿದ್ವಿ, ಈಗ ಜೀರಿಗೆ ಹಾಕೋಣ. ಇವು ಚಟ ಚಟ ಅಂತ ಶಬ್ದ ಮಾಡಿದ ನಂತರ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಎಣ್ಣೆಯಲ್ಲಿ ಬೇಯಲಿಕ್ಕೆ ಬಿಡಿ. ಟೊಮೆಟೊ ಹಾಕೋಣ. ಇದಕ್ಕೆ ನೀವು ಹುಣಸೆ ಹಣ್ಣು ಹಾಕ್ಕೋಬೋದು, ನಿಮ್ಮ ಇಷ್ಟ. ಇದನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಓಕೆ, ಇದಕ್ಕೆ ಏನು ಮಾಡೋಣ, ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಅಂದರೆ ಟೊಮೆಟೊ ನೀರು ಬಿಟ್ಟು ಸರಿಯಾಗಿ ಈಕ್ವಲಿ ಬೇಯ್ಕೊಂಡ್ಬಿಡ್ತದೆ. ಮಿಕ್ಸ್ ಮಾಡಿ 2-3 ನಿಮಿಷ ಅದನ್ನು ಬೇಯಲಿಕ್ಕೆ ಇಟ್ಬಿಟ್ಟು ಬಾಯಿ ಮುಚ್ಚಿಟ್ಬಿಡೋದು. ಈಗ ನೋಡಿ, ಸ್ವಲ್ಪ ಬೆಂದಿರ್ತದೆ. ಈಗ ಬದನೆಕಾಯಿ ಹಾಕೋಣ. ಈಗ ಇದಕ್ಕೆ ಅರಿಶಿನ ಪುಡಿ, ಗುರೆಳ್ಳು ಪುಡಿ, ಕೆಂಪು ಖಾರ, ಬೇಕಿದ್ರೆ ಹಸಿ ರುಬ್ಬಿಟ್ಟಿದ್ದ ಖಾರನೂ ನೀವು ಯೂಸ್ ಮಾಡ್ಬೋದು. ಟೊಮೆಟೊ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ, ಹುಣಸೆ ಹಣ್ಣು ಹಾಕಿದರೆ ಬೆಲ್ಲ ಹಾಕ್ರಿ, ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ರಿ. ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಪೌಡರ್, ಸ್ವಲ್ಪ ನೀರು ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡೋಣ ಒಂದು 7-8 ನಿಮಿಷ.
ನಂತರ ಲಾಸ್ಟಿಗೆ ಶೇಂಗಾ ಪೌಡ್ರ್ ಹಾಕೋಣ. ನೋಡಿ ಇದು ಈಗ ರೆಡಿಯಾಗಿದೆ. ಒಂಚೂರು ಗಾರ್ನಿಷ್ ಮಾಡಿ ಕೆಳಗಿಳಿಸ್ಬಿಟ್ರೆ ರೆಡಿಯಾಗಿದೆ. ಓಕೆ, ನೀವು ಮನೇಲಿ ಟ್ರೈ ಮಾಡಿ. ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದಗಳು.